ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್. ನಾನಿವತ್ತು ಮಕ್ಕಳಿಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಏನಕ್ಕೆ ಅಂತಂದರೆ, ಎಷ್ಟೋ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಕಾಗುಣಿತ ಬರೀಲಿಕ್ಕೆ ಬರೋದಿಲ್ಲ. ಸೊ ಆ ಮಕ್ಕಳಿಗೋಸ್ಕರ ನಾನು ಕನ್ನಡದ ಕಾಗುಣಿತದ ಜೊತೆಗೆ ಇಂಗ್ಲೀಷ್ನಲ್ಲಿ ಕಾಗುಣಿತವನ್ನು ಹೇಗೆ ಬರೆಯೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲೀಷ್ ಕಾಗುಣಿತವನ್ನು ಹೇಗೆ ಬರೆಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಿಮ್ಮ ಮಕ್ಕಳಿಗೂ ಸಹ ನೀವು ಈ ವಿಡಿಯೋವನ್ನು ತೋರಿಸಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಕ ಕಿ ಕಿ ಕು ಕು ಕ್ರು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ. ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಬರೆಯೋದು ಅಂತಂದರೆ, ಕೆ ಎ ಖ, ಕೆ ಎ ಖ, ಕೆ ಐ ಕಿ, ಕೆ ಇ ಕಿ, ಕೆ ಯು ಕು, ಕೆ ಓ ಕು, ಕೆ ಆರ್ ಯು ಕ್ರು, ಕೆ ಇ ಕೆ, ಕೆ ಇ ಕೆ, ಕೆ ಎ ಐ ಕೈ, ಕೆ ಓ ಕೌ, ಕೆ ಓ ಕೋ ಕೋ ಖೋ ಕೌ, ಕೆ ಓ ಯು ಕೌ, ಕೆ ಎ ಎಂ ಕಂ, ಕೆ ಎ ಎಚ್ ಎ ಕಹ. ಇದನ್ನು ಇನ್ನೊಂದು ಕಾನ ಹೆಂಗೆ ಬರೆಯೋದು ಅಂತಂದರೆ, ಖ ಕನ್ನಡದಲ್ಲಿ ಖ ಖ, ಕಿ ಕಿ, ಖು ಖು, ಕ್ರು, ಕೆ ಕೆ, ಕೈ, ಕೋ ಕೋ, ಕೌ, ಕಂ ಕಹ. ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಬರೆಯೋದು ಅಂತಂದರೆ, ಇದು ಖ ಆಗಿರೋದ್ರಿಂದ, ದೊಡ್ಡ ಖ ಆಗಿರೋದ್ರಿಂದ ಕೆ ಎಚ್ ಎ ಖ, ಕೆ ಎಚ್ ಎ ಖ, ಕೆ ಎಚ್ ಐ ಕಿ, ಕೆ ಎಚ್ ಇ ಕಿ, ಕೆ ಎಚ್ ಯು ಕು, ಕೆ ಎಚ್ ಓ ಕು, ಕೆ ಎಚ್ ಆರ್ ಯು ಕ್ರು, ಕೆ ಎಚ್ ಇ ಕೆ, ಕೆ ಎಚ್ ಇ ಕೆ, ಕೆ ಎಚ್ ಎ ಐ ಕೈ, ಕೆ ಎಚ್ ಓ ಖೋ, ಕೆ ಎಚ್ ಓ ಕೋ, ಕೆ ಎಚ್ ಓ ಯು ಕೌ, ಕೆ ಎಚ್ ಎ ಎಂ ಕಂ, ಕೆ ಎಚ್ ಎ ಕಹ. ಈಗ ಗ ಅಕ್ಷರದಿಂದ ಕಾಗುಣಿತ ಹೆಂಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಗ ಗ
ಗಿ ಗಿ, ಗು ಗು, ಗೃ ಗೆ ಗೆ, ಗೈ ಗೋ ಗೋ, ಗೌ ಗಮ್ ಗಹ. ಇದನ್ನು ಗ ಅಕ್ಷರನ ಇಂಗ್ಲೀಷಲ್ಲಿ ಕಾಗುಣಿತ ಹೆಂಗೆ ಬರೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಜಿ ಎ ಗ, ಜಿ ಎ ಗ, ಜಿ ಐ ಗಿ, ಜಿ ಇ ಗಿ, ಜಿ ಯು ಗು, ಜಿ ಓ ಗು, ಜಿ ಆರ್ ಯು ಗೃ, ಜಿ ಇ ಗೆ, ಜಿ ಇ ಗೆ, ಜಿ ಎ ಐ ಗೈ, ಜಿ ಓ ಗೋ, ಜಿ ಓ ಗೋ, ಜಿ ಓ ಯು ಗೌ, ಜಿ ಎ ಎಂ ಗಮ್, ಜಿ ಎ ಎಚ್ ಎ ಗಹ. ಹಾಗೆ ಈ ದೊಡ್ಡಕ್ಷರ ಗಹನ ಕನ್ನಡದಲ್ಲಿ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕಾಗುಣಿತನ ಗ ಗ, ಗಿ ಗಿ ಗಿ, ಗು ಗು, ಗೃ ಗೆ ಗೆ ಗೆ, ಗೈ ಗೋ ಗೋ, ಗೌ ಗಮ್ ಗಹ. ಇದನ್ನು ಇಂಗ್ಲೀಷಲ್ಲಿ ದೊಡ್ಡಕ್ಷರದಲ್ಲಿ ಗಾನ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಕಾಗುಣಿತನ ಜಿ ಎಚ್ ಎ ಗ, ಜಿ ಎಚ್ ಎ ಗ, ಜಿ ಎಚ್ ಐ ಗಿ, ಜಿ ಎಚ್ ಇ ಗಿ, ಜಿ ಎಚ್ ಯು ಗು, ಜಿ ಎಚ್ ಓ ಗು, ಜಿ ಎಚ್ ಆರ್ ಯು ಗೃ, ಜಿ ಎಚ್ ಇ ಗೆ, ಜಿ ಎಚ್ ಇ ಗೆ, ಜಿ ಎಚ್ ಎ ಐ ಗೈ, ಜಿ ಎಚ್ ಓ ಗೋ, ಜಿ ಎಚ್ ಓ ಗೋ, ಜಿ ಎಚ್ ಓ ಯು ಗೌ, ಜಿ ಎಚ್ ಎ ಎಂ ಗಮ್, ಜಿ ಎಚ್ ಎ ಗಹ. ಇನ್ನು ನ್ಯಾ ಅಕ್ಷರಗಳನ್ನು ಏಕೆ ಬರೆಯೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಏಕೆ ಅಂತಂದರೆ ನ್ಯಾ ಆಗಿರ್ಬೋದು ಅಥವಾ ನಾ ಆಗಿರ್ಬೋದು ಎಲ್ಲ ಒಂದೇ ಥರ ಬರೋದ್ರಿಂದ, ಅಂದರೆ ಒಂದೇ ಅಕ್ಷರಗಳ ಪ್ರೊನೌನ್ಸನ್ಸ್ ಬರೋದ್ರಿಂದ ಇದನ್ನು ಲಾಸ್ಟಲ್ಲಿ, ಅಂದರೆ ಒಂದೇ ಅಕ್ಷರ ಬರೋದ್ರಿಂದ ಅದನ್ನು ನಿಮಗೆ ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನಾವು ಚಚ ಜಜ ನ್ಯಾ ಅದನ್ನು ಹೇಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಬರೆಯೋದನ್ನು ನೆಕ್ಸ್ಟು ನೋಡೋಣ ಬನ್ನಿ. ಚ ಛ ಚಿ ಛಿ ಛು ಛು ಛೃ ಛೆ
चे चै चो चो चौ ಚಂ ಚಹ. ಕನ್ನಡದಲ್ಲಿ ಕಾಗುಣಿತ ಹಿಂಗೆ ಬರೆದ್ರೆ ಚಾಗುಣಿತ ಹಿಂಗೆ ಬರೆದ್ರೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಬರೀತಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸಿ ಎಚ್ ಎ ಚ, ಸಿ ಎಚ್ ಎ ಚ, ಸಿ ಎಚ್ ಐ ಚಿ, ಸಿ ಎಚ್ ಇ ಚಿ, ಸಿ ಎಚ್ ಯು ಚು, ಸಿ ಎಚ್ ಓ ಚು, ಸಿ ಎಚ್ ಆರ್ ಯು ಚೃ, ಸಿ ಎಚ್ ಇ ಚೆ, ಸಿ ಎಚ್ ಇ ಚೆ, ಸಿ ಎಚ್ ಎ ಐ ಚೈ, ಸಿ ಎಚ್ ಓ ಚೋ, ಸಿ ಎಚ್ ಓ ಚೋ, ಸಿ ಎಚ್ ಓ ಯು ಚೌ, ಸಿ ಎಚ್ ಎ ಎಂ ಚಂ, ಸಿ ಎಚ್ ಎ ಚಹ. ಇದು ಎ ಚಹ. ಈಗ ನಿಮಗೆ ದೊಡ್ಡಕ್ಷರ ಚಾಲಿ ಹೇಗೆ ಕಾಗುಣಿತ ಬರೀತಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಚ ಚ, ಚಿ ಚಿ, ಚು ಚು, ಚೃ, ಚೆ ಚೆ, ಚೈ, ಚೋ ಚೋ, ಚೌ, ಚಂ ಚಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಬರೀತಾರೆ ಅಂತನ್ನ ತೋರಿಸ್ಕೊಡ್ತೀನಿ ನೋಡಿ. ಸಿ ಎಚ್ ಎ ಚ, ಸಿ ಎಚ್ ಎ ಛ, ಸಿ ಎಚ್ ಐ ಚಿ, ಸಿ ಎಚ್ ಇ ಚಿ, ಸಿ ಎಚ್ ಆರ್, ಸಿ ಎಚ್ ಯು ಚು, ಸಿ ಎಚ್ ಓ ಚು, ಸಿ ಎಚ್ ಆರ್ ಯು ಚೃ, ಸಿ ಎಚ್ ಇ ಚೆ, ಸಿ ಎಚ್ ಇ ಚೆ, ಸಿ ಎಚ್ ಎ ಐ ಚೈ, ಸಿ ಎಚ್ ಓ ಚೋ, ಸಿ ಎಚ್ ಓ ಚೋ, ಸಿ ಎಚ್ ಓ ಯು ಚೌ, ಸಿ ಎಚ್ ಎ ಎಂ ಚಂ, ಸಿ ಎಚ್ ಎ ಚಹ. ಈಗ ಜ ಹೆಂಗೆ ಬರೆಯೋದು, ಜ ಅಲ್ಲಿ ಕಾಗುಣಿತ ಹೆಂಗೆ ಬರೆಯೋದು ಅಂತ ನೋಡಿ. ನಿಮಗೆ ಅಭ್ಯಾಸಲಿ ಕನ್ನಡದಲ್ಲಿ ಹೆಂಗೆ ಬರೆಯೋದು ಅಂತ ನಿಮಗೆ ಗೊತ್ತಿರುತ್ತೆ. ಅದರಿಂದ ನಿಮಗೆ ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ನಿಮಗೆ ನೋಡಿ ತಿಳ್ಕೊಳ್ಳಿ ಸ್ನೇಹಿತರೆ. ಜ ಜಿ ಜು ಜೃ ಜೆ ಜೈ ಜೋ
ಜೌ ಜಂ ಜಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಜೆ ಎ ಜ, ಜೆ ಎ ಜ, ಜೆ ಐ ಜಿ, ಜೆ ಇ ಜಿ, ಜೆ ಯು ಜು, ಜೆ ಓ ಜು, ಜೆ ಆರ್ ಯು ಜೃ, ಜೆ ಇ ಜೆ, ಜೆ ಇ ಜೆ, ಜೆ ಎ ಐ ಜೈ, ಜೋ ಜೆ ಓ ಜೋ, ಜೆ ಓ ಜೆ ಓ ಜೋ, ಜೆ ಓ ಯು ಜೌ, ಜೆ ಎ ಎಂ ಜಂ, ಜೆ ಎ ಎಚ್ ಎ ಜಹ. ಇದು ಜಾಲಿ ಕಾಗುಣಿತ ಹೆಂಗೆ ಬರೋದು ಅಂತ ತೋರಿಸ್ಕೊಟ್ಟೆ. ಈಗ ದೊಡ್ಡಕ್ಷರ ಜಾಲಿ ಕಾಗುಣಿತ ಹೆಂಗೆ ಅಂತ ನೋಡಿ. ಜ ಜ, ಜಿ ಜಿ ಜಿ, ಜು ಜು, ಜೃ, ಜೆ ಜೆ, ಜೈ, ಜೋ, ಜೋ, ಜೌ, ಜಂ, ಜಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಅಂತದ್ದು ನೋಡಿ. ಜೆ ಎಚ್ ಎ ಜ, ಜೆ ಎಚ್ ಎ ಜ, ಜೆ ಎಚ್ ಐ ಜಿ, ಜೆ ಎಚ್ ಇ ಜಿ, ಜೆ ಎಚ್ ಯು ಜು, ಜೆ ಎಚ್ ಓ ಜು, ಜೆ ಎಚ್ ಆರ್ ಯು ಜೃ, ಜೆ ಎಚ್ ಇ ಜೆ, ಜೆ ಎಚ್ ಇ ಜೆ, ಜೆ ಎಚ್ ಎ ಐ ಜೈ, ಜೆ ಎಚ್ ಓ ಜೋ, ಜೆ ಎಚ್ ಓ ಜೋ, ಜೆ ಎಚ್ ಓ, ಜೆ ಎಚ್ ಓ ಯು ಜೌ, ಜೆ ಎಚ್ ಎ ಎಂ ಜಂ, ಜೆ ಎಚ್ ಎ ಜಹ. ಇನ್ನು ನ್ಯಾ ಎಲ್ಲ ನಿಮಗೆ ಗೊತ್ತಿದೆ. ನ್ಯಾ ಆಗಿರ್ಬೋದು, ನ್ಯಾ ಆಗಿರ್ಬೋದು, ಅಥವಾ ನಾ ಆಗಿರ್ಬೋದು, ನಾ ಆಗಿರ್ಬೋದು. ಇದೆಲ್ಲ ಒಂದೇ ಥರ ಪ್ರೊನೌನ್ಸಿಯೇಷನ್ ಬರೋದ್ರಿಂದ ಇದನ್ನು ಲಾಸ್ಟ್ಗೆ ಬರೆದು ತೋರಿಸ್ತೀನಿ ಸ್ನೇಹಿತರೆ. ಈಗ ನಾವು ಕಕ್ಕ ಕಗ್ಗ ನ್ಯಾ, ಚಚ ಜಜ ನ್ಯಾ, ಈಗ ಟಟ ಡಡಣ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಠ ಠ,
ಟಿ ಟಿ ಟು ಟು ಟ್ರೂ ಟೆ ಟೆ ಥೈ ಟೋ ಟೋ ಟೌ ಟಮ್ ಟಹ. ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಬರೆಯೋದು ಅಂತಂದರೆ ನೋಡಿ, ಟಿ ಎ ಠ ಟಿ ಎ ಎ ಠ ಟಿ ಐ ಟಿ ಟಿ ಇ ಇ ಟಿ ಟಿ ಯು ಟು ಟಿ ಓ ಓ ಟು ಟಿ ಆರ್ ಯು ಟ್ರೂ ಟಿ ಇ ಟೆ ಟಿ ಇ ಟೆ ಟಿ ಎ ಐ ಟೈ ಟಿ ಓ ಟೋ ಟಿ ಓ ಟೋ ಟಿ ಓ ಯು ಟೌ ಟಿ ಎ ಎಮ್ ಟಮ್ ಟಿ ಎ ಎಚ್ ಎ ಟಹ. ಈಗ ಠ ಗುಣಿತಗಳನ್ನ ಹೆಂಗೆ ಬರೆಯೋದು ಅಂತ ನೋಡಿ. ಠ ಠ ಠಿ ಠಿ ಟು. You got a new lead from Just Dial. ಟ್ರೂ ಟೆ ಟೆ ಥೈ ಟೋ ಟೋ ಟೌ ಟೌ ಟಮ್ ಟಹ. ಈಗ ಇಂಗ್ಲೀಷಲ್ಲಿ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಟಿ ಎಚ್ ಎ ಟ ಮ ಸಾರಿ ಟಿ ಎ ಠ ಟಿ ಸಾರಿ ಟಿ ಟಿ ಎಚ್ ಎ ಠ ಟಿ ಎಚ್ ಎ ಎ ಠ ಟಿ ಎಚ್ ಐ ಟಿ ಟಿ ಎಚ್ ಇ ಇ ಟಿ ಟಿ ಎಚ್ ಯು ಟು ಟಿ ಎಚ್ ಓ ಓ ಟು ಟಿ ಎಚ್ ಆರ್ ಯು ಟ್ರೂ ಟಿ ಎಚ್ ಇ ಟೆ ಟಿ ಎಚ್ ಇ ಟೆ ಟಿ ಎಚ್ ಎ ಐ ಟೈ ಟಿ ಎಚ್ ಓ ಟೋ ಟಿ ಎಚ್ ಓ ಟೋ ಟಿ ಎಚ್ ಓ ಯು ಟೌ ಟಿ ಎಚ್ ಎ ಎಮ್ ಟಮ್ ಟಿ ಎಚ್ ಎ ಎಚ್ ಎ ಟಹ. ಈಗ ಡ ಅಕ್ಷರದಿಂದ ಕಾಗುಣಿತ ಹೇಗೆ ನೋಡಿ. ಮಾಮೂಲಿ ಗೊತ್ತಿದೆ ನಿಮಗೆ ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ, ಆದರೂ ಬರೀತೀನಿ ನೋಡಿ. ಡ ಡ ಡಿ ಡಿ ಸಾರಿ ಡಿ ಡು
ಡು, ಡ್ರು, ಡೇ, ಡೇ, ಡೈ, ಡೋ, ಡೋ, ಡೌ, ಡಮ್, ಡಹ. ಈಗ ಇದನ್ನು ಇಂಗ್ಲೀಷಲ್ಲೇ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಡಿ ಎ ಡ, ಡಿ ಎ ಎ ಡ, ಡಿ ಐ ಡಿ, ಡಿ ಇ ಇ ಡಿ, ಡಿ ಯು ಡು, ಡಿ ಒ ಒ ಡು, ಡಿ ಆರ್ ಯು ಡ್ರು, ಡಿ ಇ ಡೇ, ಡಿ ಇ ಡೇ, ಡಿ ಎ ಐ ಡೈ, ಡಿ ಒ ಡೋ, ಡಿ ಒ ಡೋ, ಡಿ ಒ ಯು ಡೌ, ಡಿ ಎ ಎಂ ಡಮ್, ಡಿ ಎ ಎಚ್ ಎ ಡಹ. ಈಗ ದೊಡ್ಡ ಅಕ್ಷರದಲ್ಲಿ ಡಾಗುಣಿತ ಹೇಗೆ ಅಂದರೆ ಡಾನ ಕಾಗುಣಿತ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಡ, ಡ, ಡಿ, ಡಿ, ಡು, ಡು, ಡ್ರು, ಡೇ, ಡೇ, ಡೈ, ಡೋ, ಡೋ, ಡೌ, ಡಮ್, ಡಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ನೋಡಿ. ಡಿ ಎಚ್ ಎ ಡ, ಡಿ ಎಚ್ ಎ ಡ, ಡಿ ಎಚ್ ಐ ಡಿ, ಡಿ ಎಚ್ ಇ ಡಿ, ಡಿ ಎಚ್ ಯು ಡು, ಡಿ ಎಚ್ ಒ ಡು, ಡಿ ಎಚ್ ಆರ್ ಯು ಡ್ರು, ಡಿ ಎಚ್ ಇ ಡೇ, ಡಿ ಎಚ್ ಇ ಡೇ, ಡಿ ಎಚ್ ಎ ಐ ಡೈ, ಡಿ ಎಚ್ ಒ ಡೋ, ಡಿ ಎಚ್ ಒ ಡೋ, ಡಿ ಎಚ್ ಒ ಯು ಡೌ, ಡಿ ಎಚ್ ಎ ಎಂ ಡಮ್, ಡಿ ಎಚ್ ಎ ಡಹ. ಇನ್ನು ನಾಗುಣಿತ ಹೇಗೆ ಅಂತ ನಿಮಗೆ ಗೊತ್ತಿದೆ. ಮುಂದೆ ಅದನ್ನು ಲಾಸ್ಟು ಒಂದು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಈಗ ನಾವು ಇವಾಗ ಅಂದರೆ ತಾತ ದಾದ ನ ಅನ್ನು ಹೇಗೆ ಇಂಗ್ಲೀಷಲ್ಲಿ ಕನ್ನಡದಿಂದ ಇಂಗ್ಲೀಷಲ್ಲಿ ಬರೀತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ತ, ತ, ತಿ, ತಿ, ತು, ತು, ತ್ರು, ते, ते, तै, तो, तौ, तम, ತಹ. ಇದನ್ನೇ ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಟಿ ಎ ಥ, ಟಿ ಎ ಥ, ಥ, ತಿ ಥಿ ಐ ಥಿ. ಈಗ ಠ ಆಗಿರ್ಬೋದು ನೋಡಿ, ಠ ಆಗಿರ್ಬೋದು ಅಥವಾ ಥ ಆಗಿರ್ಬೋದು, ಎರಡು ಒಂದೇ ಪ್ರೊನೌನ್ಸಿಯೇಷನ್ ಕೊಡುತ್ತೆ. ಸೊ ಹಾಗಾಗಿ ನಿಮಗೆ
ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಇದನ್ನು ಈಗ ನ್ಯಾ ಆಗಿರ್ಬೋದು, ನಾ ಆಗಿರ್ಬೋದು ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಬರೋದ್ರಿಂದ ನಾನು ಅದಕ್ಕೆ ನಿಮಗೆ ಲಾಸ್ಟಿಗೆ ಪ್ರೊನೌನ್ಸಿಯೇಷನ್ ಒಂದೇ ರೀತಿ ಬರೋದ್ರಿಂದ ಲಾಸ್ಟಿಗೆ ನಾನು ಬರಿತೀನಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಸ್ನೇಹಿತರೆ. ಈಗ ಇದನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ತಿ ಈ ತಿ ಟಿ ಯು ತು ಟಿ ಓ ತು ಟಿ ಆರ್ ಯು ತ್ರು ಟಿ ಇ te ಟಿ ಇ te ಟಿ ಎ ಐ ತೈ ಟಿ ಓ ತೋ ಟಿ ಓ ತೋ ಟಿ ಓ ಯು ತೌ ಟಿ ಎ ಎಂ ತಂ ಟಿ ಎ ಎಚ್ ಎ ತಹ. ಈಗ ದೊಡ್ಡಕ್ಷರ ತಹ ಅಕ್ಷರನ ಹೇಗೆ ಕಾಗುಣಿತ ಬರೆಯೋದು ಅಂತ ನೋಡಿ. ಈಗ ಕನ್ನಡದಲ್ಲಿ ಬರೀತೀನಿ. ಥ ಥಿ ಥಿ ಥು ಥು ತ್ರು ಥೆ ಥೆ ಥೈ ತೋ ಥೋ ಥೌ ತಂ ತಹ. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಟಿ ಎಚ್ ಎ ಥ ಟಿ ಎಚ್ ಎ ಥ ಟಿ ಎಚ್ ಐ ಥಿ ಟಿ ಎಚ್ ಇ ಟಿ ಎಚ್ ಇ ಥಿ ಟಿ ಎಚ್ ಇ ಥಿ ಟಿ ಎಚ್ ಯು ಥು ಟಿ ಎಚ್ ಓ ಥು ಟಿ ಎಚ್ ಆರ್ ಯು ಥ್ರೂ ಟಿ ಎಚ್ ಇ ಥೆ ಟಿ ಎಚ್ ಇ ಥೆ ಟಿ ಎಚ್ ಎ ಐ ಥೈ ಟಿ ಎಚ್ ಓ ಥೋ ಟಿ ಎಚ್ ಓ ಥೋ ಟಿ ಎಚ್ ಓ ಯು ಥೌ ಟಿ ಎಚ್ ಎ ಎಂ ಥಂ ಟಿ ಎಚ್ ಎ ಎಚ್ ಎ ತಹ. ಈಗ ದಾಕ್ಷರನ ಕಾಗುಣಿತ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ದ ದಿ ದು ದ್ರು ದೆ ದೈ ದೋ ದೌ ದಂ ದಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಡಿ ಎ ದ ಡಿ ಎ ದ ಡಿ ಐ
ದಿ, ಡಿ ಇ ಇ, ದಿ, ಡಿ ಯು, ದು, ಡಿ ಓ ಓ, ದು, ಡಿ ಆರ್ ಯು, ದ್ರು, ಡಿ ಎ, ದೆ, ಡಿ ಎ ಇ, ಡಿ ಇ ದೆ, ಡಿ ಇ ದೆ, ಡಿ ಎ ಐ, ದೈ, ಡಿ ಓ, ದೋ, ಡಿ ಓ, ದೋ, ಡಿ ಓ ಯು, ದೌ, ಡಿ ಎ ಎಂ, ದಮ್, ಡಿ ಎ ಎಚ್ ಎ, ದಹ. ಈಗ ನೆಕ್ಸ್ಟ್ ಅಕ್ಷರ ದಾನ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಧ, ದ, ದಿ, ದಿ, ದು, ದು, ದ್ರು, ದೆ, ದೆ, ದೈ, ದೋ, ದೋ, ದೌ, ದಮ್, ದಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಡಿ ಎಚ್ ಎ, ದ, ಡಿ ಎಚ್ ಎ, ದ, ಡಿ ಎಚ್ ಐ, ದಿ, ಡಿ ಎಚ್ ಇ ಇ, ದಿ, ಡಿ ಎಚ್ ಯು, ದು, ಡಿ ಎಚ್ ಓ ಓ, ದು, ಡಿ ಎಚ್ ಆರ್ ಯು, ಧ್ರು, ಡಿ ಎಚ್ ಇ, ದೆ, ಡಿ ಎಚ್ ಇ, ದೆ, ಡಿ ಎಚ್ ಎ ಐ, ದೈ, ಡಿ ಎಚ್ ಓ, ದೋ, ಡಿ ಎಚ್ ಓ, ದೋ, ಡಿ ಎಚ್ ಓ ಯು, ದೌ, ಡಿ ಎಚ್ ಎ ಎಂ, ದಮ್, ಡಿ ಎಚ್ ಎ ಎಚ್ ಎ, ದಹ. ಇದು ಈ ಒಂದು ಸಾಲಿನ ಲೈನ್ ಆಗಿತ್ತು ಸ್ನೇಹಿತರೆ. ಈಗ ನೆಕ್ಸ್ಟು ತತದ ನಾ ಅಕ್ಷರ ನಿಮಗೆ ಮೊದಲೇ ಗೊತ್ತಿದೆ, ನಾನು ಹೇಗೆ ಲಾಸ್ಟಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟು ಪಪ್ಪ ಬಾಬ ಮ ಅಕ್ಷರನ ಹೇಗೆ ಕನ್ನಡದಿಂದ ಇಂಗ್ಲೀಷ್ಗೆ ಕಾಗುಣಿತ ಬರೀತಾರೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಫ, ಸಾರಿ, ಫ ಇದಿಲ್ಲ, ಪಿ, ಪಿ, ಪೋ, ಪೋ, ಪ್ರೋ, ಪೇ, ಪೇ, ಪೈ, ಪೋ, ಪೋ, ಪೌ, ಪಂ, ಪಹ. ಇದನ್ನೇ ಕನ್ನಡದಲ್ಲಿ ಹೀಗೆ ಬರೀತಾರೆ, ಇಂಗ್ಲೀಷಲ್ಲಿ
ಯಾವ ಥರ ಬರೀತಾನೆ ಅಂತ ನೋಡಿ. ಇದು ಪ ಹೀಗೆ. ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ನೋಡಿ. ಪಿ ಎ ಪ, ಪಿ ಎ ಪ, ಪಿ ಐ ಪಿ, ಪಿ ಇ ಪಿ, ಪಿ ಯು ಪು, ಪಿ ಓ ಪು, ಪಿ ಆರ್ ಯು ಪ್ರು, ಪಿ ಇ ಪೆ, ಪಿ ಇ ಪೆ, ಪಿ ಎ ಐ ಪೈ, ಪಿ ಓ ಪೋ, ಪಿ ಓ ಪೋ, ಪಿ ಓ ಯು ಪೌ, ಪಿ ಎ ಎಂ ಪಂ, ಪಿ ಎ ಎಚ್ ಎ ಪಹ. ಈಗ ಇದನ್ನು ದೊಡ್ಡಕ್ಷರ ಪಾಲಿ ಹೇಗೆ ಕಾಗುಣಿತ ಬರೀತೇನೆ ನಾನು ನೋಡಿ. ಪ ಫ, ಪಿ ಫಿ, ಫು ಫು, ಪ್ರು, ಫೆ ಫೆ, ಫೈ, ಫೋ ಫೋ, ಫೌ, ಫಂ, ಪಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ನೋಡಿ. ಪಿ ಎಚ್ ಎ ಫ, ಪಿ ಎಚ್ ಎ ಫ, ಪಿ ಎಚ್ ಐ ಪಿ, ಪಿ ಎಚ್ ಇ ಪಿ, ಪಿ ಎಚ್ ಯು ಫು, ಪಿ ಎಚ್ ಓ ಫು, ಪಿ ಎಚ್ ಆರ್ ಯು ಪ್ರು, ಪಿ ಎಚ್ ಇ ಫೆ, ಪಿ ಎಚ್ ಇ ಫೆ, ಪಿ ಎಚ್ ಎ ಐ ಫೈ, ಪಿ ಎಚ್ ಓ ಫೋ, ಪಿ ಎಚ್ ಓ ಫೋ, ಪಿ ಎಚ್ ಓ ಯು ಫೌ, ಪಿ ಎಚ್ ಎ ಎಂ ಪಂ, ಪಿ ಎಚ್ ಎ ಪಹ. ಈಗ ಬಪ್ಪ. ಈಗ ಬಾಲಿ ಕಾಗುಣಿತ ಹೇಗೆ ಬರೆಯುತ್ತಾರೆ ಅಂತ ನೋಡಿ. ಬಾ ಬಾ, ಬಿ ಬಿ, ಬೂ ಬೂ, ಬ್ರೂ, ಬೇ ಬೇ, ಬೈ, ಬೋ ಬೋ, ಬೌ, ಬಂ, ಬಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ನೋಡಿ. ಬಿ ಎ ಬಾ, ಬಿ ಎ ಬಾ, ಬಿ ಐ ಬಿ, ಬಿ ಇ ಬಿ, ಬಿ ಯು ಬೋ, ಬಿ ಓ ಬೂ, ಬಿ ಆರ್ ಯು ಬ್ರೂ, ಬಿ ಇ ಬೆ, ಬಿ ಇ ಬೆ, ಬಿ ಎ ಐ ಬೈ, ಬಿ ಓ ಬೋ, ಬಿ ಓ ಬೋ, ಬಿ ಓ ಯು ಬೌ, ಬಿ ಎ ಎಂ ಬಂ, ಬಿ ಎ ಎಚ್ ಎ
ಬಹ. ಈಗ ದೊಡ್ಡಕ್ಷರ ಬಾಲಿ ಕಾಗುಣಿತ ಹೇಗೆ ಬರೀತಾನೆ ಅಂತ ನೋಡಿ. ಬ ಬ ಬಿ ಬಿ ಬೋ ಬೋ ಬ್ರು ಬೇ ಬೇ ಬೈ ಬೋ ಬೋ ಬೌ ಬಂ ಬಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ನೋಡಿ. ಬಿ ಎಚ್ ಎ ಬ ಬಿ ಎಚ್ ಎ ಬ ಬಿ ಎಚ್ ಐ ಬಿ ಬಿ ಎಚ್ ಇ ಬಿ ಬಿ ಎಚ್ ಯು ಬು ಬಿ ಎಚ್ ಓ ಬು ಬಿ ಎಚ್ ಆರ್ ಯು ಬ್ರು ಬಿ ಎಚ್ ಇ ಬೆ ಬಿ ಎಚ್ ಇ ಬೆ ಬಿ ಎಚ್ ಎ ಐ ಬೈ ಬಿ ಎಚ್ ಓ ಬೋ ಬಿ ಎಚ್ ಓ ಬೋ ಬಿ ಎಚ್ ಓ ಯು ಬೌ ಬಿ ಎಚ್ ಎ ಎಂ ಬಂ ಬಿ ಎಚ್ ಎ ಬಹ. ಇದು ಈ ರೀತಿ ಪಪ್ಪ ಬಬ್ಬ ಬರೆಯೋದು. ಮಾ ಅನ್ನೋದು ಗೊತ್ತಿದೆ ನಿಮಗೆ. ನ್ಯಾ ಆಗಿರ್ಬೋದು ಅಥವಾ ನಾ ಆಗಿರ್ಬೋದು ಹೇಗೆ ಬರೀತಾರೆ ಅಂತ ನಿಮ್ಗೆ ಗೊತ್ತು. ಈಗ ಮಾ ಅಕ್ಷರ ಹೇಗೆ ಬರೀತಾರೆ ಅಂತ ಮುಂದಿನ ಒಂದು ಇದರಲ್ಲಿ ನೋಡೋಣ ಬನ್ನಿ. ಮುಂದಿನ ಪೇಜಲ್ಲಿ ಪಪ್ಪ ಬಾಬಾ ಅಮ್ಮ ಬರೆದಿದ್ದೀನಲ್ಲ, ಇವಾಗ ನಾನು ಮಾ ಬರೀಬೇಕಲ್ಲ. ಮಾ ಮಾ ಮೀ ಮೀ ಮೋ ಮೋ ಮೃ ಮೇ ಮೇ ಮೈ ಮೋ ಮೋ ಮೌ ಮಮ್ ಮಹ. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ನೋಡಿ. ಮಾ ಮಾ ಎಮ್ ಎ ಮಾ ಎಮ್ ಎ ಮಾ ಎಮ್ ಐ ಮೀ ಎಮ್ ಇ ಮೀ ಎಮ್ ಯು ಮೂ ಎಮ್ ಓ ಮೂ ಎಮ್ ಆರ್ ಯು ಮೃ ಎಮ್ ಇ ಮೇ ಎಮ್ ಎ ಐ ಮೈ ಎಮ್ ಓ ಮೋ ಎಮ್ ಓ ಯು ಮೌ ಎಮ್ ಎ ಮಮ್ ಎಮ್ ಎ ಎಚ್ ಎ ಮಹ. ಈಗ ಯಾ ಅಕ್ಷರದಿಂದ ಕಾಗುಣಿತ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಯಾ ಈ ಯು ರು ಎ ಐ ಯೋ ಯೌ
ಯಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ನೋಡಿ. ವೈ ಎ ಯ, ವೈ ಎ ಯ, ವೈ ಐ ಇ, ವೈ ಇ ಇ, ವೈ ಯು ಯು, ವೈ ಓ ಯು, ವೈ ಆರ್ ಯು ಇರು, ವೈ ಇ ಎ, ವೈ ಇ ಎ, ವೈ ಎ ಐ ಐ, ವೈ ಓ ಯೋ, ವೈ ಓ ಯೋ, ವೈ ಓ ಯು ಯೌ, ವೈ ಎ ಎಂ ಎಂ, ವೈ ಎ ಎಚ್ ಎ ಯಹ. ಈಗ ರಾ ಅಕ್ಷರದಿಂದ ಕಾಗುಣಿತ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ರ ರ, ರಿ ರಿ, ರು ರು, ರು, ರೇ ರೇ, ರೈ, ರೋ ರೋ, ರೌ, ರಂ, ರಹ. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೀತಾರೆ ಅಂತ ನೋಡಿ. ಆರ್ ಎ ರಾ, ಅಥವಾ ಈಗಾರು ಬರಿಬೋದು, ಇಲ್ಲ ಆರನ ಅಥವಾ ಈಗಾರು ಬರಿಬೋದು. ಆರ್ ಎ ಇದೇ ಬರೀ ತೋರಿಸ್ತೀನಿ ನೋಡಿ. ಆರ್ ಎ ರಾ, ಆರ್ ಎ ರಾ, ಆರ್ ಐ ರಿ, ಆರ್ ಇ ರಿ, ಆರ್ ಯು ರು, ಆರ್ ಓ ರು, ಆರ್ ಯು ರು, ಅಥವಾ ನೋಡಿ ಆರ್ ಯು ರು, ಆರ್ ಇ ರೇ, ಆರ್ ಇ ರೇ, ಆರ್ ಎ ಐ ರೈ, ಆರ್ ಓ ರೋ, ಆರ್ ಓ ರೋ, ಆರ್ ಓ ಯು ರೌ, ಆರ್ ಎ ಎಂ ರಂ, ಆರ್ ಎ ಎಚ್ ಎ ರಹ. ಆಮೇಲೆ ಈಗ ಯಾ ಆಯಿತು, ರಾ ಆಯಿತು. ಲಾ ಅಕ್ಷರನ ನಾನು ಲಾಸ್ಟಿಗೆ ಬರಿತೀನಿ ಸ್ನೇಹಿತರೆ. ಏಕೆ ಅಂತಂದರೆ ಲಾ ಆಗಿರ್ಬೋದು ಅಥವಾ ಲಾ ಆಗಿರ್ಬೋದು, ಎರಡೂ ಒಂದೇ ರೀತಿ ಪ್ರೊನೌನ್ಸಿಯೇಷನ್ ಕೊಡುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನ್ಯಾ ಆಗಿರ್ಬೋದು, ನ್ಯಾ ಆಗಿರ್ಬೋದು, ಅಥವಾ ನಾ ಆಗಿರ್ಬೋದು, ನಾ ಆಗಿರ್ಬೋದು. ಇದೇ ರೀತಿ ಇದು ಕೂಡ, ಅಂದರೆ ಲಾನು ಕೂಡ ಒಂದೇ ಪ್ರೊನೌನ್ಸಿಯೇಷನ್ ಕೊಡುತ್ತೆ. ಹಾಗಾಗಿ ನಿಮಗೆ ಆ ನ್ಯಾ ಅಕ್ಷರನಾಗಿರ್ಬೋದು ಅಥವಾ ಲಾ ಅಕ್ಷರ ಆಗಿರ್ಬೋದು, ಲಾಸ್ಟಿಗೆ ಬರೋದು ತೋರಿಸ್ತೀನಿ ಸ್ನೇಹಿತರೆ. ಈಗ ವಾ ಅಕ್ಷರದಿಂದ ಕಾಗುಣಿತ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಕನ್ನಡದಲ್ಲಿ ಫಸ್ಟು ವಾ ವಾ, ವಿ ವಿ, ವು ವು, ವೃ ವೇ ವೇ, ವೈ ಓ, ಸರಿ ಓ ಇಲ್ಲಿಂದ ಬರಬೇಕು, ಓ, ವೌ, ವಂ, ವಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ವಿ ಎ ವಾ, ವಿ ಎ ವಾ, ವಿ ಐ ವಿ, ವಿ ಇ ವಿ, ವಿ ಯು ವು, ವಿ ಓ ವು, ವಿ ಆರ್ ಯು ವೃ, ವಿ ಇ ವೇ, ವಿ ಇ ವೇ, ವಿ ಎ ಐ ವೈ, ವಿ ಓ ವಿ ಓ ವಿ ಓ ಯು ವೌ, ವಿ ಎ ಎಂ ವಂ, ವಿ ಎ ಎಚ್ ಎ ವಹ. ಇದು ಈ ರೀತಿ ಬರೀಬೇಕು. ನೆಕ್ಸ್ಟು ಶ ಸ ಸ ಹ ಳ ಅಂತ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೆಕ್ಸ್ಟು ತೋರಿಸ್ಕೊಡ್ತೀನಿ. ಶ
ಶಿ ಶಿ ಶು ಶು ಶ್ರು ಶೇ ಶೇ ಶೈ ಶೋ ಶೋ ಶೌ ಶಂ ಶಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಎಸ್ ಎಚ್ ಎ ಶ, ಎಸ್ ಎಚ್ ಎ ಶ, ಎಸ್ ಎಚ್ ಐ ಶಿ, ಎಸ್ ಎಚ್ ಇ ಶಿ, ಎಸ್ ಎಚ್ ಯು ಶು, ಎಸ್ ಎಚ್ ಓ ಶು, ಎಸ್ ಎಚ್ ಆರ್ ಯು ಶು, ಎಸ್ ಎಚ್ ಇ ಶೇ, ಎಸ್ ಎಚ್ ಇ ಶೇ, ಎಸ್ ಎಚ್ ಎ ಐ ಶೈ, ಎಸ್ ಎಚ್ ಓ ಶೋ, ಎಸ್ ಎಚ್ ಓ ಶೋ, ಎಸ್ ಎಚ್ ಓ ಯು ಶೌ, ಎಸ್ ಎಚ್ ಎ ಎಂ ಶಂ, ಎಸ್ ಎಚ್ ಎ ಶಹ. ಈಗ ನಾವು ಶ ಅಕ್ಷರನ ಹೇಗೆ ಕಾಗುಣಿತ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಶ ಶ, ಶಿ ಶಿ, ಶು ಶು, ಶ್ರು ಶೇ ಶೇ, ಶೈ ಶೋ ಶೋ, ಶೌ ಶಂ ಶಹ. ಈಗ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬರೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ಸೇಮ್ ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ. ಎಸ್ ಎಚ್ ಎಚ್ ಎ ಶ, ಎಸ್ ಎಚ್ ಎ ಶ, ಎಸ್ ಎಚ್ ಐ ಶಿ, ಎಸ್ ಎಚ್ ಇ ಡಬಲ್ ಎಚ್ ಬರಬೇಕಿದೆ, ಇ ಶಿ, ಎಸ್ ಎಚ್ ಯು ಶು, ಎಸ್ ಎಚ್ ಓ ಶು, ಎಸ್ ಎಚ್ ಆರ್ ಯು ಶು, ಎಸ್ ಎಚ್ ಇ ಶೇ, ಎಸ್ ಎಚ್ ಇ ಶೇ, ಎಸ್ ಎಚ್ ಎ ಐ ಶೈ, ಎಸ್ ಎಚ್ ಓ ಶೋ, ಎಸ್ ಎಚ್ ಓ ಶೋ, ಎಸ್ ಎಚ್ ಓ ಯು ಶೌ, ಎಸ್ ನೋಡಿ, ಎಸ್ ಎಚ್ ಎ ಎಂ ಶಂ, ಎಸ್ ಎಚ್ ಎ ಶಹ. ಈಗ ಸ ಅಕ್ಷರದಿಂದ ಕಾಗುಣಿತ ಹೇಗೆ ಬರೆಯೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಸ ಸಿ ಸಿ, ಸು ಸು, ಸೃ
से सई सो सो सौ सम ಸಹ. ಈಗ ನಾನು ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಸಿಂಪಲ್ ಆಗಿದೆ. ಎಸ್ ಎ ಸ ಎಸ್ ಎ ಸ ಎಸ್ ಐ ಸಿ ಎಸ್ ಇ ಸಿ ಎಸ್ ಯು ಸು ಎಸ್ ಓ ಸು ಎಸ್ ಆರ್ ಯು ಸೃ ಎಸ್ ಇ ಸೆ ಎಸ್ ಇ ಸೆ ಎಸ್ ಎ ಐ ಸೈ ಎಸ್ ಓ ಸೋ ಎಸ್ ಓ ಸೋ ಎಸ್ ಓ ಯು ಸೌ ಎಸ್ ಎ ಎಂ ಸಂ ಎಸ್ ಎ ಎಚ್ ಎ ಸಹ. ಈಗ ನಿಮಗೆ ಹಾ ಅಕ್ಷರವನ್ನು ಹೇಗೆ ಕಾಗುಣಿತ ಬರೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹಾ ಹಾ ಹಿ ಹಿ ಹೂ ಹೂ ಹೃ ಹೇ ಹೇ ಹೈ ಹೋ ಹೋ ಹೌ ಹಮ್ ಆಹ. ಈಗ ಅದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ಕೊಳ್ತೀನಿ ನೋಡಿ. ಎಚ್ ಎ ಹ ಎಚ್ ಎ ಹ ಎಚ್ ಐ ಹಿ ಎಚ್ ಇ ಹಿ ಎಚ್ ಯು ಹೂ ಎಚ್ ಓ ಹೂ ಎಚ್ ಆರ್ ಯು ರು ಎಚ್ ಇ ಹೇ ಎಚ್ ಇ ಹೇ ಎಚ್ ಎ ಹೈ ಎಚ್ ಓ ಹೋ ಎಚ್ ಓ ಹೋ ಎಚ್ ಓ ಯು ಹೌ ಎಚ್ ಎ ಎಂ ಹಮ್ ಎಚ್ ಎ ಅಹ. ಇದು ಈ ರೀತಿ ಬರೆಯಲಾಗಿತ್ತು. ನಿಮಗೆ ಆಗಲೇ ಹೇಳಿದೆ, ಲಾ ಮತ್ತು ಲಾನ ಎರಡು ಒಂದೇ ಪ್ರೊನೌನ್ಸಿಯೇಷನ್ ಕೊಡೋದ್ರಿಂದ ಲಾಸ್ಟಿಗೆ ಬರೆಯೋಣ ಅಂತ ಹೇಳಿದ್ದೆ. ಅದೇ ರೀತಿ ನಿಮಗೆ ಹೇಳಿದ್ನಲ್ಲ, ನ್ಯಾ ಆಗಿರ್ಬೋದು, ನ್ಯಾ ಆಗಿರ್ಬೋದು, ನಾ ಆಗಿರ್ಬೋದು, ನಾ ಆಗಿರ್ಬೋದು. ಸೊ ಈಗ ಇವೆರಡನ್ನೂ ಒಟ್ಟಿಗೆ ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ ಬನ್ನಿ ಸ್ನೇಹಿತರೆ. ನ್ಯಾ ನ್ಯಾ ನೀ ನೀ ನ್ಯೂ ನ್ಯೂ ನೃ ನೆ ನೆ ನೈ ನ್ಯೋ ನೋ ನೌ ನಂ ನ್ಯಃ. ಈಗ ನ್ಯಾ ಅಕ್ಷರನ ಬರೆಯೋಣ. ನ್ಯಾ ನ್ಯಾ ನೀ 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 ಇದು ಕೊಡಂಗಿಲ್ಲ. ಇದು ನ್ಯಾ ನ್ಯಾ ನೀ ನೀ ನ್ಯೂ ನ್ಯೂ ನೃ ನೆ
ನೆ ನೈ ನೋ ಸಾರಿ ನೋ ನೋ ನೌ ನಂ ನಹ. ಈಗ ನಾಲ್ಕಕ್ಷರನ ಬರೆಯೋಣ ಬನ್ನಿ. ನ ನ ನೀ ನೀ ನು ನು ನೃ ನೆ ನೆ ನೈ ನೋ ನೋ ನೌ ನಂ ನಹ. ಈಗ ನಾ ಅಕ್ಷರ ಬರೆಯೋಣ ಬನ್ನಿ. ನ ನ ನೀ ನೀ ನು ನು ನೃ ನೆ ನೆ ನೈ ನೋ ನೋ ನೌ ನಂ ನಹ. ಈಗ ಎಲ್ಲ ಇದೆಲ್ಲ ಪ್ರೊನೌನ್ಸಿಯೇಷನ್ ಒಂದೇ ಥರ ಅರ್ಥ ಕೊಡೋದ್ರಿಂದ ನಾವು ಈ ರೀತಿ ಬರೆಯೋದು ಸ್ವಲ್ಪ ನಮಗೆ ಉಪಯೋಗ ಆಗುತ್ತೆ. ನೋಡಿ, ಎನ್ ಎ ನ ನ್ಯಾ ನ್ಯಾ ಅಥವಾ ನ ಯಾವ ರೀತಿ ಆದ್ರೂ ತಗೋಬೋದು. ಎನ್ ಎ ನ್ಯಾ, ಎನ್ ಐ ನೀ, ಎನ್ ಇ ನೀ, ಎನ್ ಯು ನು, ಎನ್ ಓ ನು, ಎನ್ ಆರ್ ಯು ನೃ, ಎನ್ ಇ ನೆ, ಎನ್ ಇ ನೆ, ಎನ್ ಎ ಐ ನೈ, ಎನ್ ಓ ನೋ, ಎನ್ ಓ ನೋ, ಎನ್ ಓ ಯು ನೋ, ಎನ್ ಎ ಎಂ ನಂ, ಎನ್ ಎ ಎಚ್ ಎ ನಹ. ಈಗ ಇದು ಈ 4 ವರ್ಡ್ಸ್ಗೂ ಇದೇ ರೀತಿ ಬರೆದ್ರೂ ನಡೆಯುತ್ತೆ ಸ್ನೇಹಿತರೆ. ಈಗ ನಿಮಗೆ ಲಾ ಮತ್ತು ಳಾನ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಲಾ ಬರೆಯೋಣ. ಮೊದಲನೇದಾಗಿ ಲಾ ಲಾ, ಲಿ ಲಿ, ಲು ಲು, ಲೃ ಲೇ ಲೇ, ಲೈ ಲೋ ಲೋ, ಲೌ ಲಂ ಲಹ. ಈಗ ಲಾ ಬರೆಯೋಣ. ಈಗ ಲಾನು ಎರಡೇ ಒಂದೇ ರೀತಿ ಅರ್ಥ ಕೊಡುತ್ತೆ ನೋಡಿ. ಲಾ ಲಾ, ಲಿ ಲಿ, ಲು ಲು, ರು ಲೇ ಲೇ, ಲೈ ಲೋ ಲೋ, ಲೌ ಲಂ ಲಹ. ಈಗ ಇಂಗ್ಲೀಷಲ್ಲಿ ಯಾವ ರೀತಿ ಇವೆರಡಕ್ಕೂ ಒಂದೇ ಥರ ಅರ್ಥ ಕೊಡುತ್ತೆ ಅಂತ ನೋಡಿ. ಎಲ್ ಎ ಲಾ, ಎಲ್ ಎ ಲಾ, ಎಲ್ ಐ ಲಿ ಅಥವಾ ಲಿ ಎರಡೂ ಆಗುತ್ತೆ. ಎಲ್ ಇ ಲಿ, ಎಲ್ ಯು ಲು, ಎಲ್ ಓ ಲು,
LRU ರು, LA ಲೇ, LE ಲೇ, LAI ಲೈ, LO ಲೋ ಅಥವಾ ಲೋ, LO ಲೋ ಅಥವಾ ಲೋ, LOU ಲವ್, LAM ಲಮ್, LAHA ಲಹ. ಇದು ಈ ಥರ ಬರೆಯೋದು ಸ್ನೇಹಿತರೆ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಒಂದು ಸಾರಿ ನಿಮಗೆ ನನಗೆ ಒಂದು ಡಿಸ್ಕ್ರಿಪ್ಷನ್ ಹತ್ರ ಅಥವಾ ನೀವು ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಹಾಕಿ, ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಆಮೇಲೆ ನೀವು ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದೊಂದು ಪೇಜ್ನೂ ನೀವು ಸ್ಕ್ರೀನ್ಶಾಟ್ ಮಾಡಿ ತೆಗೆದಿಟ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ.